ಯಾಕೆ ಅಷ್ಟೊಂದು ಭಯ? ಚಂದ್ರಶೇಖರ್ ಅವರು ಉತ್ತರ ಕೊಡ್ಲಿ. ರಘುದೊಡ್ಡೇರಿ ಅವರೇ, ಸ್ಕ್ರೀನ್ ಕೆಳಗಡೆ ನಂಬರ್ಸ್ ನೋಡಿ. ಬಂದೆ ಸರ್. ಉಪಚುನಾವಣೆ ಸೋಲು ರಾಜ್ಯದಲ್ಲಿ ಬಿಜೆಪಿಗೆ ಮೇಜರ್ ಸರ್ಜರಿ ಬೇಕಾ ಅಂತ ಕೇಳಿದ್ರೆ 90% ಜನ ಹೌದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅವರೇ, 90% ಜನ ಕನ್ಸದೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರುವ ಬಿಜೆಪಿಗೆ ಮೇಜರ್ ಸರ್ಜರಿಯ ಅವಶ್ಯಕತೆ ಇದೆ ಅಂತ ಹೇಳಿ. ನೋಡಿ, ಸರ್ಜರಿ ಬೇಕಾ ಬೇಡವಾ, ಸಣ್ಣದ ದೊಡ್ಡದ ಅಂತ ಇದು ಪಕ್ಷದ ಆಂತರಿಕ ವಿಚಾರ. ಡಿಸೈಡ್ ಪಕ್ಷ ಯಾರು ಡಿಸೈಡ್ ಮಾಡೋದಕ್ಕೆ ಟಿವಿ ಚಾನಲ್ ಕೂತ್ಕೊಂಡು ನೀವು ಡಿಸೈಡ್ ಮಾಡೋದಲ್ಲ. ಬಿಜೆಪಿಗೆ ಇವತ್ತು ಸಮರ್ಥವಾದ ನಾಯಕತ್ವ ದೇಶದಲ್ಲೂ ಇದೆ, ಸಮರ್ಥವಾದ ನಾಯಕತ್ವ ರಾಜ್ಯದಲ್ಲೂ ಇದೆ. ಇದನ್ನಾಗ್ಲೇ ಹೋರಾಟಗಳ ಮುಖಾಂತರ ಈ ದರಿದ್ರ ಸರ್ಕಾರವನ್ನ ನಾವು ಬೆತ್ತಲೆ ಮಾಡಿ ಜನ ಮುಂದೆ ತಂದು ನಿಲ್ಸಿದೀವಿ. ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಯಶಸ್ಸಿನಿಂದ ನಾವು ಗೆದ್ದು ಮತ್ತೆ ರಾಜ್ಯಕ್ಕೆ ಅಧಿಕಾರ ಮಾಡ್ತೀವಿ. ರಾಷ್ಟ್ರದಲ್ಲಿ ನಾವೇ ಅಧಿಕಾರ, ಅದು ಚಿಂತೆ ಬೇಡ. ಒಂದು ಪ್ರಶ್ನೆ ಉತ್ತರ ಕೊಡಬೇಕು. 10 ಸೆಕೆಂಡ್ಸ್ ಅಷ್ಟೇನೆ. ನೀವು ಕೇಳಿದ್ರಲ್ಲ ಪೆನ್ನು ಪೇಪರ್ ಇಟ್ಕೊಂಡಿಲ್ಲ ಶಿವಕುಮಾರ್ ಅವ್ರ ಕತೆ ಏನು ಅಂತ ಹೇಳಿ. ಸ್ಮಿತಾ, ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ರ ಪೆನ್ನು ಪೇಪರ್ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಆಗ್ತೀನಿ ವೋಟ್ ಮಾಡಿ ಅಂತ ಹೇಳಿದಾಗ್ಲೂ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಯಾವುದೇ ಕಾರಣಕ್ಕೂ ನನ್ನ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿ. ಕೇವಲ ಎಲೆಕ್ಷನ್ ಗೆಲ್ಲೋದಕ್ಕೆ ಜನಗಳಿಗೆ ಮಾಡಿದ ಮೋಸ, ಅದು ಒಕ್ಕಲಿಗ ಸಮುದಾಯ ಮಾಡಿಕ್ಕೆ ಮೋಸ. ಯಾಕೆ ಅಂತ ಹೇಳಿದ್ರೆ 2013 ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ, ಅವಾಗ UPA ಸರ್ಕಾರ ಇದ್ದು ಸೋನಿಯಾ ಗಾಂಧಿ ಅಧಿನಾಯಕ ಆಗಿದ್ದಾಗಲೂ ಕೂಡ ಸುಮಾರು 9 ತಿಂಗಳು DK ಶಿವಕುಮಾರ್ ಒಂದು ಆರ್ಡಿನರಿ ಮಿನಿಸ್ಟರ್ ಮಾಡಿರ್ಲಿಲ್ಲ. ಹೈಕಮಾಂಡ್ ಬಾಯ್ ಬಡ್ಕೊಂಡ್ಬಿಟ್ರು, ಕಣ್ಣಲ್ಲಿ ಇರಕ್ಕೂ ಒಳಗಡೆಗೆ ಬಿಟ್ಕೊಂಡಿರ್ಲಿಲ್ಲ. ಅವ್ರಿಗೆ DK ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದ್ದು ಸಿದ್ದರಾಮಯ್ಯ ಇರೋವರೆಗೂ ನಾನು ಮುಖ್ಯಮಂತ್ರಿ ಆಗ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ ಒಕ್ಕಲಿಗ ಸಮುದಾಯಕ್ಕೆ ಏನು ಮೋಸ ಮಾಡೋದಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ಕಿವಿಗೆ ಹೂವು ಇಟ್ಟಿರೋವತ್ತು ಇವತ್ತು DK ಶಿವಕುಮಾರ್ ಚೆನ್ನಾಗಿ ಗೊತ್ತು ನನ್ನ ಜನ್ಮದಲ್ಲಿ ಸಿದ್ದರಾಮಯ್ಯ ಇರೋವರೆಗೂ ಮುಖ್ಯಮಂತ್ರಿ ಆಗಲ್ಲ ಅಂತೇಳಿ. ಅದಕ್ಕೆ ಅಳ್ಳಾಡ್ತಿರೋ KPCC ಚೇರ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಸಿಎಂ ಆ ಸಿಎಂ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆದ್ರ ಅಂತಂದ್ರೆ ಜನಕ್ಕೂ ಕನ್ಫ್ಯೂಷನ್ ಇದೆ. ಹೌದು ಅಂತ ಅನ್ಬೇಕಾ, ಇಲ್ಲ 57% ಹೌದು ಅಂತಿದ್ದಾರೆ, 40% ಇಲ್ಲ ಅವ್ರು ಸ್ಟ್ರಾಂಗ್ ಆಗಿಲ್ಲ ಅಂತ. ನೋಡಿ, ಒಂದು ವಿಚಾರ ನಮ್ಮ ಮಿತ್ರರು ಹೇಳ್ತಾ ಇದ್ರು, DK ಶಿವಕುಮಾರ್ ಅವರು ಸರ್ವ ಜನಾಂಗದ ನಾಯಕರು, ಸರ್ವ ಜನಾಂಗವೂ ಇವರನ್ನ ಮೆಚ್ಚಿ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಒಬ್ಬ ನಾಯಕ DK ಶಿವಕುಮಾರ್ ಅವರು. ರಾಜ್ಯದ ಎಲ್ಲಾ ಭಾಗಗಳಿಗೂ ಒಂದು ಸಪೋರ್ಟ್ ಅನ್ನ ನೋಡಿ. ಒಂದ್ ನಿಮಿಷ ನಾನು ಮಾತಾಡಿಲ್ಲ. ಚರ್ಚೆಗೆ ಸಮಯ ಇದ್ದಿಷ್ಟೇ. ಚಂದ್ರಶೇಖರ್ ಅವ್ರಿಗೆ ಹಾಗೆ ರಘುದೊಡ್ಡೇರಿ ಅವರಿಗೆ ನಿಮ್ ಯಾರ್ದು ವಾಯ್ಸ್ ಹೋಗ್ತಿಲ್ಲ ಸರ್, ವಾಯ್ಸ್ ಹೋಗ್ತಾ ಇಲ್ಲ, ನಿಮ್ಮಿಬ್ಬರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಟೇಕ್ ಅವೇ ರಘುದೊಡ್ಡೇರಿ ಅವರೇ, ನಿಮಗೂ ವೀಕ್ಷಕರು ಹೇಳಿರೋದು ನಿಮ್ಮ ಪಕ್ಷದಲ್ಲೂ ಕೂಡ ಸುಧಾರಣೆ ಆಗಬೇಕು. ಚಂದ್ರಶೇಖರ್ ಅವ್ರಿಗೂ ಹೇಳಿದ್ದಾರೆ ಅವರ ಪಕ್ಷದಲ್ಲೂ ಕೂಡ ಸುಧಾರಣೆ ಆಗಬೇಕು. ಸುಧಾರಣೆ ಕಡೆ ಗಮನ ಕೊಡಿ, ಜನರ ಸಮಸ್ಯೆ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಲಿಕ್ಕೆ. ಥ್ಯಾಂಕ್ ಯು ಡೊಡ್ಡೇರಿ ಅವರೇ. ಚಂದ್ರಶೇಖರ್ ಅವರು ಉತ್ತರ ಕೊಡ್ಲಿ. ರಘುದೊಡ್ಡೇರಿ ಅವರೇ, ಸ್ಕ್ರೀನ್ ಕೆಳಗಡೆ ನಂಬರ್ಸ್ ನೋಡಿ. ಬಂದೆ ಸರ್. ಉಪಚುನಾವಣೆ ಸೋಲು ರಾಜ್ಯದಲ್ಲಿ ಬಿಜೆಪಿಗೆ ಮೇಜರ್ ಸರ್ಜರಿ ಬೇಕಾ ಅಂತ ಕೇಳಿದ್ರೆ 90% ಜನ ಹೌದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅವರೇ, 90% ಜನ ಕನ್ಸದೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರುವ ಬಿಜೆಪಿಗೆ ಮೇಜರ್ ಸರ್ಜರಿಯ ಅವಶ್ಯಕತೆ ಇದೆ ಅಂತ ಹೇಳಿ. ನೋಡಿ, ಸರ್ಜರಿ ಬೇಕಾ ಬೇಡವಾ, ಸಣ್ಣದ ದೊಡ್ಡದ ಅಂತ ಇದು ಪಕ್ಷದ ಆಂತರಿಕ ವಿಚಾರ. ಡಿಸೈಡ್ ಪಕ್ಷ ಯಾರು ಡಿಸೈಡ್ ಮಾಡೋದಕ್ಕೆ ಟಿವಿ ಚಾನಲ್ ಕೂತ್ಕೊಂಡು ನೀವು ಡಿಸೈಡ್ ಮಾಡೋದಲ್ಲ. ಬಿಜೆಪಿಗೆ ಇವತ್ತು ಸಮರ್ಥವಾದ ನಾಯಕತ್ವ ದೇಶದಲ್ಲೂ ಇದೆ, ಸಮರ್ಥವಾದ ನಾಯಕತ್ವ ರಾಜ್ಯದಲ್ಲೂ ಇದೆ. ಇದನ್ನಾಗ್ಲೇ ಹೋರಾಟಗಳ ಮುಖಾಂತರ ಈ ದರಿದ್ರ ಸರ್ಕಾರವನ್ನ ನಾವು ಬೆತ್ತಲೆ ಮಾಡಿ ಜನ ಮುಂದೆ ತಂದು ನಿಲ್ಸಿದೀವಿ. ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಯಶಸ್ಸಿನಿಂದ ನಾವು ಗೆದ್ದು ಮತ್ತೆ ರಾಜ್ಯಕ್ಕೆ ಅಧಿಕಾರ ಮಾಡ್ತೀವಿ. ರಾಷ್ಟ್ರದಲ್ಲಿ ನಾವೇ ಅಧಿಕಾರ, ಅದು ಚಿಂತೆ ಬೇಡ. ಒಂದು ಪ್ರಶ್ನೆ ಉತ್ತರ ಕೊಡಬೇಕು. 10 ಸೆಕೆಂಡ್ಸ್ ಅಷ್ಟೇನೆ. ನೀವು ಕೇಳಿದ್ರಲ್ಲ ಪೆನ್ನು ಪೇಪರ್ ಇಟ್ಕೊಂಡಿಲ್ಲ ಶಿವಕುಮಾರ್ ಅವ್ರ ಕತೆ ಏನು ಅಂತ ಹೇಳಿ. ಸ್ಮಿತಾ, ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ರ ಪೆನ್ನು ಪೇಪರ್ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಆಗ್ತೀನಿ ವೋಟ್ ಮಾಡಿ ಅಂತ ಹೇಳಿದಾಗ್ಲೂ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಯಾವುದೇ ಕಾರಣಕ್ಕೂ ನನ್ನ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿ. ಕೇವಲ ಎಲೆಕ್ಷನ್ ಗೆಲ್ಲೋದಕ್ಕೆ ಜನಗಳಿಗೆ ಮಾಡಿದ ಮೋಸ, ಅದು ಒಕ್ಕಲಿಗ ಸಮುದಾಯ ಮಾಡಿಕ್ಕೆ ಮೋಸ. ಯಾಕೆ ಅಂತ ಹೇಳಿದ್ರೆ 2013 ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ, ಅವಾಗ UPA ಸರ್ಕಾರ ಇದ್ದು ಸೋನಿಯಾ ಗಾಂಧಿ ಅಧಿನಾಯಕ ಆಗಿದ್ದಾಗಲೂ ಕೂಡ ಸುಮಾರು 9 ತಿಂಗಳು DK ಶಿವಕುಮಾರ್ ಒಂದು ಆರ್ಡಿನರಿ ಮಿನಿಸ್ಟರ್ ಮಾಡಿರ್ಲಿಲ್ಲ. ಹೈಕಮಾಂಡ್ ಬಾಯ್ ಬಡ್ಕೊಂಡ್ಬಿಟ್ರು, ಕಣ್ಣಲ್ಲಿ ಇರಕ್ಕೂ ಒಳಗಡೆಗೆ ಬಿಟ್ಕೊಂಡಿರ್ಲಿಲ್ಲ. ಅವ್ರಿಗೆ DK ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದ್ದು ಸಿದ್ದರಾಮಯ್ಯ ಇರೋವರೆಗೂ ನಾನು ಮುಖ್ಯಮಂತ್ರಿ ಆಗ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ ಒಕ್ಕಲಿಗ ಸಮುದಾಯಕ್ಕೆ ಏನು ಮೋಸ ಮಾಡೋದಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ಕಿವಿಗೆ
ಹೂವ ಇಟ್ಟರೆ ಅವತ್ತು ಇವತ್ತು ಡಿ ಕೆ ಶಿವಕುಮಾರ್ ಚೆನ್ನಾಗಿ ಗೊತ್ತು ನನ್ನ ಜನ್ಮದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗಲ್ಲ ಅಂತೇಳಿ ಅದಕ್ಕೆ ಅಳ್ಳಾಡ್ತಿರೋ ಕೆಪಿಸಿಸಿ ಚೇರ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಸಿಎಂ ಆ ಸಿಎಂ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆದ್ರ ಅಂತಂದ್ರೆ ಜನಕ್ಕೂ ಕನ್ಫ್ಯೂಷನ್ ಇದೆ. ಹೌದು ಅಂತ ಅನ್ಬೇಕಾ ಇಲ್ಲ 57% ಹೌದು ಅಂತಿದ್ದಾರೆ, 40% ಇಲ್ಲ ಅವ್ರು ಸ್ಟ್ರಾಂಗ್ ಆಗಿಲ್ಲ ಅಂತ. ನೋಡಿ, ಒಂದು ವಿಚಾರ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಸರ್ವ ಜನಾಂಗದ ನಾಯಕರು, ಸರ್ವ ಜನಾಂಗವೂ ಇವರನ್ನ ಮೆಚ್ಚಿ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಒಬ್ಬ ನಾಯಕ ಡಿ ಕೆ ಶಿವಕುಮಾರ್ ಅವರು. ರಾಜ್ಯದ ಎಲ್ಲಾ ಭಾಗಗಳಿಗೂ ಒಂದು ಸಪೋರ್ಟ್ ನೋಡಿ, ಒಂದ್ ನಿಮಿಷ ನಾನು ಮಾತಾಡಿಲ್ಲ. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಚಂದ್ರಶೇಖರ್ ಅವ್ರಿಗೆ ಹಾಗೆ ರಘು ದೊಡ್ಡೇರಿ ಅವ್ರಿಗೆ ನಿಮ್ ಯಾರ್ದು ವಾಯ್ಸ್ ಹೋಗ್ತಿಲ್ಲ ಸರ್, ವಾಯ್ಸ್ ಹೋಗ್ತಾ ಇಲ್ಲ, ನಿಮ್ಮಿಬ್ಬರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಟೇಕ್ ಅವೇ ರಘು ದೊಡ್ಡೇರಿ ಅವರೇ, ನಿಮಗೂ ವೀಕ್ಷಕರು ಹೇಳಿರೋದು ನಿಮ್ಮ ಪಕ್ಷದಲ್ಲೂ ಕೂಡ ಸುಧಾರಣೆ ಆಗಬೇಕು. ಚಂದ್ರಶೇಖರ್ ಅವ್ರಿಗೂ ಹೇಳಿದ್ದಾರೆ, ಅವರ ಪಕ್ಷದಲ್ಲೂ ಕೂಡ ಸುಧಾರಣೆ ಆಗಬೇಕು. ಸುಧಾರಣೆ ಕಡೆ ಗಮನ ಕೊಡಿ, ಜನರ ಸಮಸ್ಯೆ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಲಿಕ್ಕೆ. ಥ್ಯಾಂಕ್ ಯು ದೊಡ್ಡೇರಿ ಅವರೇ. ಚಂದ್ರಶೇಖರ್ ಅವರು ಉತ್ತರ ಕೊಡಿ. ರಘು ದೊಡ್ಡೇರಿ ಅವರೇ, ಸ್ಕ್ರೀನ್ ಕೆಳಗಡೆ ನಂಬರ್ಸ್ ನೋಡಿ. ಬಂದೆ ಸರ್, ಉಪಚುನಾವಣೆ ಸೋಲು ರಾಜ್ಯದಲ್ಲಿ ಬಿಜೆಪಿಗೆ ಮೇಜರ್ ಸರ್ಜರಿ ಬೇಕಾ ಅಂತ ಕೇಳಿದ್ರೆ 90% ಜನ ಹೌದು ಅಂತ ಹೇಳಿ ಉತ್ತರ ಕೊಟ್ಟಿದ್ದಾರೆ. ಚಂದ್ರಶೇಖರ್ ಅವರೇ, 90% ಜನ ಕನ್ಸಿದೆ ವಿರೋಧ ಪಕ್ಷದ ಸ್ಥಾನದಲ್ಲಿ ಇರುವ ಬಿಜೆಪಿಗೆ ಮೇಜರ್ ಸರ್ಜರಿಯ ಅವಶ್ಯಕತೆ ಇದೆ ಅಂತ ಹೇಳಿ. ನೋಡಿ, ಸರ್ಜರಿ ಬೇಕಾ ಬೇಡವಾ, ಸಣ್ಣದ ದೊಡ್ಡದ ಅಂತ ಇದು ಪಕ್ಷದ ಆಂತರಿಕ ವಿಚಾರ. ಡಿಸೈಡ್ ಪಕ್ಷ ಯಾರು ಡಿಸೈಡ್ ಮಾಡೋದಕ್ಕೆ ಟಿವಿ ಚಾನಲ್ ಕೂತ್ಕೊಂಡು ನೀವು ಡಿಸೈಡ್ ಮಾಡೋದಲ್ಲ. ಬಿಜೆಪಿಗೆ ಇವತ್ತು ಸಮರ್ಥವಾದ ನಾಯಕತ್ವ ದೇಶದಲ್ಲೂ ಇದೆ, ಸಮರ್ಥವಾದ ನಾಯಕತ್ವ ರಾಜ್ಯದಲ್ಲೂ ಇದೆ. ಇದನ್ನಾಗ್ಲೇನೆ ಹೋರಾಟಗಳ ಮುಖಾಂತರ ಈ ದರಿದ್ರ ಸರ್ಕಾರದವನ್ನ ನಾವು ಬೆತ್ತಲೆ ಮಾಡಿ ಜನರ ಮುಂದೆ ತಂದು ನಿಲ್ಸಿದೀವಿ. ಬರ್ತಿರ್ತಕ್ಕಂಥ ಚುನಾವಣೆಯಲ್ಲಿ ಅಭೂತಪೂರ್ವವಾದ ಯಶಸ್ಸಿನಿಂದ ನಾವು ಗೆದ್ದು ಮತ್ತೆ ರಾಜ್ಯಕ್ಕೆ ಅಧಿಕಾರ ಮಾಡ್ತೀವಿ. ರಾಷ್ಟ್ರದಲ್ಲಿ ನಾವೇ ಅಧಿಕಾರ, ಅದು ಚಿಂತೆ ಬೇಡ. ಒಂದು ಪ್ರಶ್ನೆ ಉತ್ತರ ಕೊಡಬೇಕು, 10 ಸೆಕೆಂಡ್ಸ್ ಅಷ್ಟೇನೆ. ನೀವು ಕೇಳಿದ್ರಲ್ಲ ಪೆನ್ನು ಪೇಪರ್ ಇಟ್ಕೊಂಡಿಲ್ಲ ಶಿವಕುಮಾರ್ ಅವ್ರ ಕಥೆ ಏನು ಅಂತೇಳಿ. ಸ್ಮಿತಾ, ನಾನು ತುಂಬಾ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಅವ್ರ ಪೆನ್ನು ಪೇಪರ್ ಅಂತ ಹೇಳಿ ನಾನು ಮುಖ್ಯಮಂತ್ರಿ ಆಗ್ತೀನಿ ವೋಟ್ ಮಾಡಿ ಅಂತ ಹೇಳಿದಾಗ್ಲೂ ಅವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ಯಾವುದೇ ಕಾರಣಕ್ಕೂ ನನ್ನ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಹೇಳಿ. ಕೇವಲ ಎಲೆಕ್ಷನ್ ಗೆಲ್ಲೋದಕ್ಕೆ ಜನಗಳಿಗೆ ಮಾಡಿದ ಮೋಸ, ಅದು ಒಕ್ಕಲಿಗ ಸಮುದಾಯ ಮಾಡಿಕ್ಕೆ ಮೋಸ. ಯಾಕೆ ಅಂತ ಹೇಳಿದ್ರೆ 2013 ಇದೇ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದಾಗ, ಆವಾಗ UPA ಸರ್ಕಾರ ಇದ್ದು ಸೋನಿಯಾ ಗಾಂಧಿ ಅಧಿನಾಯಕ ಆಗಿದ್ದಾಗಲೂ ಕೂಡ ಸುಮಾರು 9 ತಿಂಗಳು ಡಿ ಕೆ ಶಿವಕುಮಾರ್ ಒಂದು ಆರ್ಡಿನರಿ ಮಿನಿಸ್ಟರ್ ಮಾಡಿರ್ಲಿಲ್ಲ. ಹೈಕಮಾಂಡ್ ಬಾಯ್ ಬಡ್ಕೊಂಡ್ಬಿಟ್ರು, ಕಣ್ಣಲ್ಲಿ ನೀರಾಕೊಂಡು ಒಳಗಡೆಗೆ ಬಿಟ್ಕೊಂಡಿರ್ಲಿಲ್ಲ. ಅವ್ರಿಗೆ ಡಿ ಕೆ ಶಿವಕುಮಾರ್ಗೆ ಚೆನ್ನಾಗಿ ಗೊತ್ತಿದ್ದು ಸಿದ್ದರಾಮಯ್ಯ ಇರೋವರೆಗೂ ನಾನು ಮುಖ್ಯಮಂತ್ರಿ ಆಗಿ ಸಾಧ್ಯ ಇಲ್ಲ ಅಂತೇಳಿ. ಹಾಗೆ ಒಕ್ಕಲಿಗ ಸಮುದಾಯಕ್ಕೆ ಏನು ಮೋಸ ಮಾಡೋದಕ್ಕೆ, ಒಕ್ಕಲಿಗ ಸಮುದಾಯಕ್ಕೆ ಕಿವಿಗೆ ಹೂವ ಇಟ್ಟರೆ ಇವತ್ತು ಡಿ ಕೆ ಶಿವಕುಮಾರ್ ಚೆನ್ನಾಗಿ ಗೊತ್ತು ನನ್ನ ಜನ್ಮದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿ ಆಗಲ್ಲ ಅಂತೇಳಿ. ಅದಕ್ಕೆ ಅಳ್ಳಾಡ್ತಿರೋ ಕೆಪಿಸಿಸಿ ಚೇರ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ಸಿಎಂ ಆ ಸಿಎಂ ಸಿದ್ದರಾಮಯ್ಯನವರು ಸ್ಟ್ರಾಂಗ್ ಆದ್ರ ಅಂತಂದ್ರೆ ಜನಕ್ಕೂ ಕನ್ಫ್ಯೂಷನ್ ಇದೆ. ಹೌದು ಅಂತ ಅನ್ಬೇಕಾ ಇಲ್ಲ 57% ಹೌದು ಅಂತಿದ್ದಾರೆ, 40% ಇಲ್ಲ ಅವ್ರು ಸ್ಟ್ರಾಂಗ್ ಆಗಿಲ್ಲ ಅಂತ. ನೋಡಿ, ಒಂದು ವಿಚಾರ ನಮ್ಮ ಮಿತ್ರರು ಹೇಳ್ತಾ ಇದ್ರು, ಡಿ ಕೆ ಶಿವಕುಮಾರ್ ಅವರು ಸರ್ವ ಜನಾಂಗದ ನಾಯಕರು, ಸರ್ವ ಜನಾಂಗವೂ ಇವರನ್ನ ಮೆಚ್ಚಿ ಸಪೋರ್ಟ್ ಮಾಡ್ತಿರ್ತಕ್ಕಂಥ ಒಬ್ಬ ನಾಯಕ ಡಿ ಕೆ ಶಿವಕುಮಾರ್ ಅವರು. ರಾಜ್ಯದ ಎಲ್ಲಾ ಭಾಗಗಳಿಗೂ ಒಂದು ಸಪೋರ್ಟ್ ನೋಡಿ, ಒಂದ್ ನಿಮಿಷ ನಾನು ಮಾತಾಡಿಲ್ಲ. ಚರ್ಚೆಗೆ ಸಮಯ ಇದ್ದಿದ್ದಷ್ಟೇ. ಚಂದ್ರಶೇಖರ್ ಅವ್ರಿಗೆ ಹಾಗೆ ರಘು ದೊಡ್ಡೇರಿ ಅವ್ರಿಗೆ ನಿಮ್ ಯಾರ್ದು ವಾಯ್ಸ್ ಹೋಗ್ತಿಲ್ಲ ಸರ್, ವಾಯ್ಸ್ ಹೋಗ್ತಾ ಇಲ್ಲ, ನಿಮ್ಮಿಬ್ಬರದ್ದು ವಾಯ್ಸ್ ಹೋಗ್ತಾ ಇಲ್ಲ. ಟೇಕ್ ಅವೇ ರಘು ದೊಡ್ಡೇರಿ ಅವರೇ, ನಿಮಗೂ ವೀಕ್ಷಕರು ಹೇಳಿರೋದು ನಿಮ್ಮ ಪಕ್ಷದಲ್ಲೂ ಕೂಡ ಸುಧಾರಣೆ ಆಗಬೇಕು. ಚಂದ್ರಶೇಖರ್ ಅವ್ರಿಗೂ ಹೇಳಿದ್ದಾರೆ, ಅವರ ಪಕ್ಷದಲ್ಲೂ ಕೂಡ ಸುಧಾರಣೆ ಆಗಬೇಕು. ಸುಧಾರಣೆ ಕಡೆ ಗಮನ ಕೊಡಿ, ಜನರ ಸಮಸ್ಯೆ ಕಡೆ ಗಮನ ಕೊಡಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಲಿಕ್ಕೆ. ಥ್ಯಾಂಕ್ ಯು